ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದು ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ತಗೊಂಡಿದ್ದೆ ಅಂತ ಹೇಳಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ತುಂಬ ಜನ ನೋಡಿದಿರ, ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಈ ವಿಡಿಯೋ ಅದರ ಮುಂದೆ ಬರೆದಿದ್ದ ಭಾಗ ಆಗಿರುತ್ತೆ. ತುಂಬ ಲಾಂಗ್ ವಿಡಿಯೋ ಆಗುತ್ತೆ ಅಂತ ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ. ಸೊ ಅದಕ್ಕಾಗಿ ಇವಾಗ ಇದನ್ನು ಕಂಟಿನ್ಯೂಷನ್ ಬ್ಲಾಗ್ ಆಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ ವಿಡಿಯೋ ಅಪ್ಲೋಡ್ ಮಾಡಿದಾಗ ನನ್ನ ಕಡೆಯಿಂದ ಒಂದು ಮಿಸ್ಟೇಕ್ ಆಗಿಬಿಟ್ಟಿದೆ. ಎಲ್ಲ ಪ್ರೈಸ್ಗಳನ್ನು ಕೂಡ ಟ್ಯಾಗ್ ಮಾಡಿರ್ತೀನಿ ಅಂತ ಹೇಳಿದ್ದೆ, ಬಟ್ ಆ ಕ್ಲಿಪ್ಪಿಂಗ್ ಎಲ್ಲೋ ಮಿಸ್ ಆಗಿದೆ. ಟ್ಯಾಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಲಾಸ್ಟಲ್ಲಿ ಮರ್ತುಬಿಟ್ಟಿದ್ದೀನಿ. ದಯವಿಟ್ಟು ಕ್ಷಮಿಸಿ. ಈ ವಿಡಿಯೋದಲ್ಲಿ ಆ ಥರ ಆಗೋದಿಲ್ಲ. ಎಲ್ಲ ಪ್ರಾಡಕ್ಟ್ಗಳ ಪ್ರೈಸ್ಗಳನ್ನು ಕೂಡ ಪಕ್ಕದಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಲಿಂಕ್ ಏನಾದರೂ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಕಳಿಸಿ. ಕೊನೆವರೆಗೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ನೋಡಿ, ಆವಾಗ ಮಾತ್ರ ನಿಮಗೆ ಪ್ರೈಸ್ಗಳು ಹಾಗೆ ಪ್ರಾಡಕ್ಟ್ಗಳು ಅರ್ಥ ಆಗತ್ತೆ. ಇವಾಗಂತೂ ವರಮಹಾಲಕ್ಷ್ಮಿ ಹಬ್ಬದ ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡಬೇಕು ಅಂದರೆ ಎಷ್ಟು ಡಿಮ್ಯಾಂಡ್ ಇದೆ ಅಂದರೆ ಎಲ್ಲ ಕಡೆ ತುಂಬಾ ಡಿಮ್ಯಾಂಡ್ ಇದೆ. ನನಗಂತೂ ಚಿಕ್ಕಪೇಟೆಗೆ ಹೋದಾಗಂತೂ ನಾನು ತುಂಬಾ ಸಫರ್ ಮಾಡಿದ್ದೀನಿ. ಹಾಗಾಗಿ ಈ ಸಲ ಮೀಶೋದಲ್ಲೇ ಎಲ್ಲನೂ ಪರ್ಚೇಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಈ ಪ್ರಾಡಕ್ಟ್ಗಳೆಲ್ಲನೂ ತರಿಸ್ಕೊಂಡಿದ್ದೀನಿ. ಮೊದಲಿಗೆ ನಾನು ತೋರಿಸಿದಿರಲ್ಲ ಹ್ಯಾಂಡ್ ಆ್ಯಂಡ್ ಲೆಗ್ಗು, ಇದೆರಡೂ ಕೂಡ ನಾನು ಮೀಶೋದಲ್ಲೇ ತೊಗೊಂಡಿದ್ದು. ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ. ನಾನು ಚಿಕ್ಕಪೇಟೆಯಲ್ಲಿ ಕೇಳಿದಾಗ ಐ ಕಾಸ್ಟ್ ಹೇಳಿದರು. ನಾನು ಒಂದು ಸಲ ತೊಗೊಳಕ್ಕಾಗಿರಲಿಲ್ಲ. ಈ ಸಲ ಮೀಶೋದಲ್ಲಿ ಅಫೋರ್ಡಬಲ್ ಪ್ರೈಸಲ್ಲಿ ಸಿಕ್ತು. ಅದೂ ನನಗೆ 800-700 ಒಳಗಡೆ ಅದು 2 ಪೀಸ್ ಕೂಡ ಸಿಕ್ತು. ತುಂಬಾ ಖುಷಿ ಆಯಿತು. ಹಾಗಾಗಿ ನಾನು ಅದನ್ನು ಪರ್ಚೇಸ್ ಮಾಡಿ ತೊಗೊಂಡೆ. ಒನ್ ಟೈಮ್ ನಾವು ತೊಗೊಂಡು ಇಟ್ಕೊಳ್ಳೋದ್ರಿಂದ ಎಲ್ಲ ವರ್ಷ ಕೂಡ ಅದನ್ನೇ ಯೂಸ್ ಮಾಡ್ಬೋದು. ಯಾಕಂದರೆ ಒಂದು ಸಲ ಯೂಸ್ ಮಾಡಿ ಮತ್ತೆ ಅದನ್ನು ತೆಗೆದಿಟ್ಕೊಂಡ್ರೆ ನಾವು ಆರಾಮಾಗಿ ರೀಯೂಸ್ ಮಾಡ್ಕೋಬೋದು. ಇವಾಗೇನು ನಾನು ತೋರಿಸ್ತಿದ್ದೀನಲ್ಲ ಪ್ರಾಡಕ್ಟ್ಗಳು, ಅದನ್ನು ನೀವೇನಾದರೂ ಹೋಗಿ ಈ ಟೈಮಲ್ಲಿ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಟೈಮಲ್ಲಿ ನೀವು ಚಿಕ್ಕಪೇಟೆಯಲ್ಲಿ ಕೇಳಿದ್ರಿ ಅಂದರೆ ನೀವು ತೊಗೊಳ್ಳೋದೇ ಇಲ್ಲ, ರಿಟರ್ನ್ ಹಾಗೆ ವಾಪಸ್ ಬಂದುಬಿಡ್ತೀರಾ. ಯಾಕಂದರೆ ಅಷ್ಟು ಪ್ರೈಸ್ ಇರುತ್ತೆ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ. ಜ್ಯುವೆಲ್ಲರ್ಸ್ ಆಗಿರ್ಬೋದು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನೆಲ್ಲ ತೊಗೋಬೇಕು ಅಂತ ನೀವು ಅನ್ಕೋತೀರಾ ನೋಡಿ, ಅದೆಲ್ಲ ಕೂಡ ಅಷ್ಟೇ ಸಿಕ್ಕಾಬಟ್ಟೆ ಹೈ ಕಾಸ್ಟ್ ಹೇಳ್ತಾರೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನೂ ಟೈಮ್ ಇದೆ. ಯಾರಾದ್ರೂ ಈ ಥರ ಐಟಮ್ಸ್ಗಳನ್ನ ಪರ್ಚೇಸ್ ಮಾಡ್ಕೋತೀರಿ ಅನ್ನೋದಾದರೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನೇ ಡೈರೆಕ್ಟಾಗಿ ಲಿಂಕ್ನ ಕಳಿಸ್ಕೊಡ್ತೀನಿ. ನೀವು ಲಿಂಕ್ನ ಕ್ಲಿಕ್ ಮಾಡಿ ಬೈ ಮಾಡ್ಕೊಳ್ಳಿ. ಅಫೋರ್ಡಬಲ್ ಪ್ರೈಸಲ್ಲಿ ಮೀಶೋದಲ್ಲಿ ಎಲ್ಲ ಪ್ರಾಡಕ್ಟ್ಗಳು ಸಿಗುತ್ತೆ. ನಾನು ಹ್ಯಾಂಡ್ ಆ್ಯಂಡ್ ಲೆಗ್ನ ತೊಗೊಂಡಿದ್ದಾದಮೇಲೆ ಈ ಥರ ಒಂದು ಸೆಟ್ಟನ್ನು ತೊಗೊಂಡೆ. ಯಾಕಂದರೆ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದ ಸೆಟ್ಟು ನನಗೆ ಯಾಕೋ ಹೋದ ಸಲ ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ಈ ಥರ ಸೆಟ್ಗಳನ್ನ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು 2 ಥರ ಸೆಟ್ಟನ್ನು ತರಿಸಿದ್ದೀನಿ. ನೀವೇ ನೋಡ್ತಿರ್ಬೋದು, ಸೊಂಟದ ಪಟ್ಟಿ, ಲಾಂಗ್ ಹಾರ ಹಾಗೆ ನೆಕ್ಲೇಸು, 2 ಓಲೆ ಜೊತೆಗೆ ತಲೆಬೆಟ್ಟು ಕೂಡ ಬಂದಿದೆ. ತುಂಬ ಚೆನ್ನಾಗಿದೆ. ಇದು ಕೂಡ ಅಷ್ಟೇ ಸಿಕ್ಕಾಬಟ್ಟೆ ಅಫೋರ್ಡಬಲ್ ಪ್ರೈಸಲ್ಲಿ ಸಿಕ್ತು. ಈ ಫುಲ್ಲು ಸೆಟ್ನ ತೊಗೋತೀವಿ ಅಂದರೆ ನಾವು ಹೊರಗಡೆ ಏನಿಲ್ಲ ಅಂದರೂ 1500ಇಂದ 2000 ಹೇಳ್ತಾರೆ. ಯಾಕಂದರೆ ಅಷ್ಟು ರೈಟ್ ಇದೆ ಇವಾಗ. ಅದ್ರ ಬದಲು ನಾವು ಮೀಶೋದಲ್ಲಿ ಒನ್ ಟೈಮ್ ತೆಗೆದಿಟ್ಕೊಂಡ್ರೆ ನಾವು ಯಾವಾಗ ಬೇಕಾದರೂ ಯೂಸ್ ಮಾಡ್ಕೋಬೋದು. ಸೊ ಹಾಗಾಗಿ ನಾನು ಇದನ್ನು ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು. ಮುಂಚೆ ಎಲ್ಲ ನಾನು ಕೂಡ ಟ್ರಸ್ಟ್ ಮಾಡ್ತಿರಲಿಲ್ಲ ಮೀಶೋನ. ನಾನು ಯಾವಾಗ ರಿವ್ಯೂ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೆ, ಪ್ರಾಡಕ್ಟ್ಗಳನ್ನ ತರಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ, ಅವಾಗಂತೂ ನನಗೆ ನಿಜವಾಗ್ಲೂ ಮೀಶೋದಲ್ಲಿ ಇಷ್ಟೊಂದು ಒಳ್ಳೆ ಪ್ರಾಡಕ್ಟ್ಗಳೆಲ್ಲ ಸಿಗುತ್ತಾ ಅಂತ ಅನ್ಕೋತಾ ಇದ್ದೆ. ಕೊಡೋ ಅಮೌಂಟಿಗೆ ವರ್ತ್ ಇಟ್ ಅಂತಲೇ ಅಂದ್ಕೊಳ್ಳಿ. ಇದನ್ನು ನಾನು ಮೀಶೋದಲ್ಲೇ ತರಿಸ್ಕೊಂಡಿದ್ದು. ಇದು ಕೂಡ ಅಷ್ಟೇ ಫುಲ್ ಸೆಟ್ಟು. 2 ಸೆಟ್ನ ತೊಗೊಂಡೆ. ಯಾವ್ದು ಚೆನ್ನಾಗಿದೆ ಅದು ಇಟ್ಕೊಂಡು ಇನ್ನೊಂದು ರಿಟರ್ನ್ ಹಾಕೋಣ ಅಂತ. ಬಟ್ 2 ಚೆನ್ನಾಗಿದೆ. ಸೊ ನೋಡೋಣ ಅಂತ ಹೇಳಿ 2 ಇಟ್ಕೊಂಡಿದ್ದೀನಿ, ಏನಕ್ಕಾದರೂ ಯೂಸ್ ಆಗುತ್ತೆ. ಈ ಸೆಟ್ಟು ಕೂಡ ಅಷ್ಟೇ ನನಗೆ 1000 ರೇಂಜಲ್ಲೇ ಸಿಕ್ಕಿದ್ದು. ತುಂಬ ಚೆನ್ನಾಗಿದೆ. ಪರ್ಲಿದೆ ಕೆಳಗಡೆ, ನೀವು ನೋಡ್ತಿರ್ಬೋದು. ದೇವ್ರಿಗೆ ಹಾಕ್ಬಿಟ್ರಂತೂ ಅಷ್ಟು ಚೆನ್ನಾಗಿ ಕಾಣುತ್ತೆ. ಸೂಪರ್ಬಾಗಿದೆ. ನಾನು ಇದಕ್ಕೆ ಅರೌಂಡು ಪ್ರೈಸ್ನ ಇಲ್ಲಿ ಟ್ಯಾಗ್ ಮಾಡಿರ್ತೀನಿ, ಅಷ್ಟು ನೆನಪಾಗ್ತಿಲ್ಲ. ಈ ಥರ ಸೆಟ್ಗಳನ್ನ ನೀವು ಇವಾಗ ಹೊರಗಡೆ ಹೋಗಿ ಪರ್ಚೇಸ್ ಮಾಡ್ತೀರಿ ಅಂದರೆ ಕೇಳಿ ನೋಡಿ. 1800 ಸಮಥಿಂಗ್ 2000 ಆ ಥರ ಹೇಳ್ತಾರೆ. ನಾನು ಚಿಕ್ಕಪೇಟೆಗೆ ಹೋಗಿ ಕೇಳಿದ್ದೀನಿ. ಸೊ ಹಾಗಾಗಿ ನನಗೆ ಮೀಶೋನೇ ವರ್ತ್ ಅಂತ ಅನ್ನಿಸ್ತು. ಯಾಕಂದರೆ ನಿಮಗೆ ರಿಟರ್ನ್ ಆಪ್ಷನ್ ಕೂಡ ಇದೆ. 7 ಡೇಸ್ ಒಳಗಡೆ ನಿಮ್ಗೆ ಇಷ್ಟ ಆಗಲಿಲ್ಲ ಅಂತಂದರೆ ರಿಟರ್ನ್ ಕೂಡ ಹಾಕ್ಬೋದು. ಎಲ್ಲೂ ಕೂಡ ನಿಮಗೆ ₹1 ಅಮೌಂಟ್ ಕೂಡ ವೇಸ್ಟ್ ಆಗೋದಿಲ್ಲ ಮತ್ತು ಮೋಸ ಕೂಡ ಆಗೋದಿಲ್ಲ. ನಿಮ್ಗೆ ಬೇಡ ಅಂತ ಅಂದರೆ ರಿಟರ್ನ್ ಹಾಕಿ ಬೇರೆ
ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಕೂಡ ಮಾಡ್ಬೋದು. ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಜ್ಯುವೆಲ್ಲರು ಸೆಟ್ ಆಫ್ 3 ಬಂದಿದೆ. ಅಂದರೆ ಸೊಂಟದ ಪಟ್ಟಿ, ಹಾಗೆ ಲಾಂಗ್ ಹಾರ, ಶಾರ್ಟ್ ಹಾರ ಎರಡು ಕೂಡ ಬಂದಿದೆ. ಒಂದು ಜೊತೆ ಓಲೆ ಬಂದಿದೆ, ಆಮೇಲೆ ತಲೆಬೊಟ್ಟು ಕೂಡ ಬಂದಿದೆ. ನೀವು ನೋಡ್ತಿರ್ಬೋದು, ಇದು ಸೊಂಟದ ಪಟ್ಟಿ ತುಂಬ ಚೆನ್ನಾಗಿದೆ. ನೀವೇನಾದ್ರೂ ಯಾವುದಾದ್ರೂ ಫಂಕ್ಷನ್ಸ್ಗಳಿಗೆ ವೇರ್ ಮಾಡ್ತೀರಾ ಅಂತಂದರೆ ಅದಕ್ಕೂ ಕೂಡ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಇದ್ರ ಜೊತೆಗೆ ಒಂದು ಲಾಂಗ್ ಹಾರನ ಕೂಡ ಕೊಟ್ಟಿದ್ದಾರೆ, ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಯಾವ ಪ್ರಾಡಕ್ಟ್ ಲಿಂಕ್ ಬೇಕಿದ್ರೂ ನೀವು ಕಮೆಂಟ್ ಅಂತ ಕಳಿಸಿ, ನಾನು ಆ ಲಿಂಕನ್ನು ನಿಮಗೆ ಕಳಿಸ್ಕೊಡ್ತೀನಿ. ಹೋಗಿ ಬೇಗ ಬೈ ಮಾಡ್ಕೊಳ್ಳಿ, ಯಾಕಂದರೆ ಈ ಟೈಮಲ್ಲಿ ಎಲ್ಲರೂ ಪರ್ಚೇಸ್ ಮಾಡ್ತಿರ್ತಾರೆ, ಹಾಗಾಗಿ ಔಟ್ ಆಫ್ ಸ್ಟಾಕ್ ಆಗುತ್ತೆ. ಲಿಂಕ್ ತಗೊಂಡ ತಕ್ಷಣ ನೀವು ಬೈ ಮಾಡಿದ್ರೆ ನಿಮಗೆ ಪ್ರಾಡಕ್ಟ್ ಸಿಗುತ್ತೆ. ಆಮೇಲೆ ಔಟ್ ಆಫ್ ಸ್ಟಾಕ್ ಆದರೆ ನನ್ನನ್ನು ಬೈಕೋಬೇಡಿ. ಇದು ಎಷ್ಟು ಚೆನ್ನಾಗಿದೆ ನೋಡಿ, ಲಾಂಗ್ ಹಾರ ನಮಗೆ ಯಾವುದಾದ್ರೂ ಫಂಕ್ಷನ್ಸ್ಗೆ ಅಥವಾ ಏನಕ್ಕಾದ್ರೂ ವೆಡ್ಡಿಂಗ್ಸ್ಗೆ ಎಲ್ಲದಕ್ಕೂ ಯೂಸ್ ಮಾಡೋದಕ್ಕೆ ಅಷ್ಟು ಚೆನ್ನಾಗಿದೆ. ಇದು ಒಂದು ಹಾರ ಹಾಕ್ಕೊಂಬಿಟ್ರೆ ಸ್ಯಾರಿ ಮೇಲೆ ತುಂಬಾ ಪ್ರಿಟಿಯಾಗಿ ಕಾಣಿಸ್ತೀರಾ, ಅಷ್ಟು ಚೆನ್ನಾಗಿದೆ. ನೀವು ಓನ್ ಯೂಸ್ಗಾದ್ರೂ ಯೂಸ್ ಮಾಡ್ಕೋಬೋದು, ಇಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕಾದ್ರೂ ಯೂಸ್ ಮಾಡ್ಕೋಬೋದು. ನನಗಂತೂ ಪರ್ಸ್ನಲಾಗಿ ತುಂಬ ಇಷ್ಟ ಆಯಿತು. ನಾನು ಕೊಟ್ಟಿರೋ ಅಮೌಂಟಿಗೆ ವರ್ತ್ ಅಂತ ಅನ್ನಿಸ್ತು, ಹಾಗಾಗಿ ಈ ಹಾರನ ನಾನು ತೊಗೊಂಡೆ. ಅದನ್ನು ಕೂಡ ಇಟ್ಕೊಂಡಿದ್ದೀನಿ, ಯಾವುದನ್ನು ಕೂಡ ನಾನು ರಿಟರ್ನ್ ಹಾಕಲಿಲ್ಲ. ಹಂಗಾಗಿ ಇದೆರಡನ್ನೂ ಕೂಡ ನಾನು ಓನ್ ಯೂಸ್ಗೆ ಅಂತಲೇ ಇಟ್ಕೊಂಡಿದ್ದೀನಿ. ಇನ್ನು ಇದು ಬಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೋರಣ ಥರ ಬಳಸೋದು. ಇದನ್ನು ನೀವು ನೋಡೇ ಇರ್ತೀರ, ಎಲ್ಲರೂ ಕೂಡ ಪರ್ಚೇಸ್ ಮಾಡ್ತಾನೆ ಇರ್ತಾರೆ. ಹೊರಗಡೆ ನೀವು ಇದನ್ನು ತೊಗೋತೀವಿ ಅಂತಂದರೆ ತುಂಬ ಕಾಸ್ಟ್ ಇರುತ್ತೆ. ನಾನು ಇದನ್ನು ಮೀಶೋದಲ್ಲಿ ಜಸ್ಟ್ 500 ಒಳಗಡೆ, ಅಂದರೆ ಅರೌಂಡು 550, 500, 600 ಒಳಗಡೆ ಇದನ್ನು ಪರ್ಚೇಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಇದ್ರಲ್ಲಿ ಕಲರ್ ಆಪ್ಷನ್ಸ್ ಕೂಡ ಇದೆ, ರೆಡ್ ಇದೆ. ನಾನಿದು ಬ್ಲೂ ತೊಗೊಂಡೆ, ರೆಡ್ ತುಂಬ ಡಾರ್ಕಾಗಿ ಕಾಣುತ್ತೆ ಅಂತ. 500 ರುಪೀಸ್ ಕೊಟ್ಟು ನೀವು ಆರಾಮಾಗಿ ತೊಗೋಬೋದು, ಯಾಕಂದರೆ ನೀವು ನೋಡ್ತಿದ್ರಲ್ಲ ಎಷ್ಟು ಪ್ರಿಟಿಯಾಗಿ ಕಾಣ್ತಿದೆ ಅಂತ. ಇದನ್ನು ನಾವು ಹೂ ಕಡಿಮೆ ಇದ್ದಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಲಂಕಾರ ಮಾಡೋದಕ್ಕೆ ಬಳಸ್ಕೋಬೋದು. ಇನ್ನು ನಾನಿವಾಗ ತೋರಿಸ್ತಾ ಇದ್ದೀನಲ್ಲ, ಇದು ಮ್ಯಾಟು ತುಂಬ ಚೆನ್ನಾಗಿದೆ. ನಾನು ಇದನ್ನು ನೋಡ್ತಾ ಇದ್ದೆ ಇನ್ಸ್ಟಾಗ್ರಾಮಲ್ಲೆಲ್ಲ, ತುಂಬ ಜನ ತೊಗೊಂಡು ವೀಡಿಯೋನ ಅಪ್ಲೋಡ್ ಮಾಡಿ ಹಾಕ್ತಾಯಿದ್ರು. ಸೊ ತಡಿ, ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನಕ್ಕಾದ್ರೂ ಡೆಕೋರೇಟ್ ಮಾಡೋದಕ್ಕೆ ಬಳಸ್ಕೋಬೋದು ಈ ಮ್ಯಾಟನ್ನು ಅಂತ ಹೇಳಿಬಿಟ್ಟು ತರಿಸ್ದೆ. ಬಟ್ ಪ್ರೈಸ್ಗೆ ವರ್ತಿಟ್ಟು, ಯಾಕಂದರೆ ನಾವು ಕೊಟ್ಟಿರೋದು 150ಇಂದ 200 ಅಮೌಂಟ್ ಕೊಟ್ಟಿರ್ತೀನಿ. ಹೊರ್ಗಡೆ ನಾವು ಇದನ್ನು ತೊಗೋತೀವಿ ಅಂತಂದರೆ ನಮ್ಮ ಇದಕ್ಕೆ ಸಿಗೋದು ಇಲ್ಲ ಅರ್ಜೆಂಟಾಗಿ ತೊಗೊಳಕ್ಕೆ. ಬಟ್ ಮೀಶೋದಲ್ಲಿ ಹಂಗಲ್ಲ, ತುಂಬ ಚೆನ್ನಾಗಿರೋ ಪ್ರಾಡಕ್ಟ್ಗಳು ಸಿಗತ್ತೆ, ಹಾಗೆ ನಮ್ಮ ಕಣ್ಣಿಗೆ ಬೇಕಾಗಿರೋ ಪ್ರಾಡಕ್ಟ್ಗಳು ಸಿಗತ್ತೆ. ನೀವು ಯಾವುದನ್ನು ಕೂಡ ಬೇಕಾದರೂ ಪರ್ಚೇಸ್ ಮಾಡ್ಕೋಬೋದು. ಈ ಮ್ಯಾಟು ಅಷ್ಟೇ ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಪ್ರೈಸ್ನ ಪಕ್ಕದಲ್ಲಿ ಹಾಕಿರ್ತೀನಿ ನೋಡಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಇದ್ರ ಜೊತೆಗೆ ಇನ್ನೊಂದು ಮ್ಯಾಟನ್ನು ಕೂಡ ತರಿಸ್ಕೊಂಡಿದ್ದೆ, ಬ್ಲೂ ಕಲರ್ ಮ್ಯಾಟು. ಅದನ್ನು ಕೂಡ ಹಬ್ಬಕ್ಕೆ ಬಳಸ್ಕೊಳ್ಳೋಣ ಅಂತ ಹೇಳಿ. ಇದು ಕೂಡ ಅಷ್ಟೇ, ನಾನು ಒಂದು 200 ರುಪೀಸ್ ಏನೋ ಪೇ ಮಾಡಿದ್ದೀನಿ, 150ಇಂದ 200 ಅಂದ್ಕೊಳ್ಳಿ. ಪ್ರಾಡಕ್ಟ್ ಅಂತೂ ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಯಾರಿಗಾದ್ರೂ ಇದರಲ್ಲಿ ಯಾವುದಾದ್ರೂ ಪ್ರಾಡಕ್ಟ್ ಲಿಂಕ್ ಬೇಕಿದ್ದರೆ ಲಿಂಕ್ ಅಂತ ಕಾಮೆಂಟ್ ಮಾಡಿ, ನಾನೇ ಲಿಂಕ್ ಕಳಿಸ್ಕೊಡ್ತೀನಿ. ಜೊತೆಗೆ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ದಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೆಕ್ಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮೊದಲಿಗೆ. ನೀವೇ ಆರಾಮಾಗಿ ವಿಡಿಯೋನ ಕ್ಲಿಕ್ ಮಾಡಿ ನೋಡ್ಬೋದು. ಸ್ವಲ್ಪನಾದರೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕೂಡ ತಿಳಿಸಿ. ನಮಗೂ ನೆಕ್ಸ್ಟು ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ, ವಿಡಿಯೋನ ಮಾಡೋದಕ್ಕೆ ಮೋಟಿವೇಶನ್ ಸಿಗತ್ತೆ. ಕೊನೆ ತನಕ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ಸ್. ಹೋಗ್ಬೇಕಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ, ಸೊ ದಟ್ ನೆಕ್ಸ್ಟ್ ವಿಡಿಯೋ ಹಾಕೋದಕ್ಕೆ ನಮಗೂ ಮೋಟಿವೇಟ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.